ಹಾಯ್ ಫ್ರೆಂಡ್ಸ್, ಹೆಂಗದಿರಿ ಎಲ್ಲರೂ? ಸ್ಮೈಲ್ ವಿತ್ ಪ್ರಿಯಾನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಬರೀ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಒಳಗೆ ನನ್ನ ಫೇವ್ರೇಟ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿನಿ. ಅದೇನಪ್ಪ ಅಂದ್ರೆ ನನ್ನ ಫೇವ್ರೇಟ್ ಟೊಮ್ಯಾಟೊ ಚಟ್ನಿ. ಇದನ್ನು ಯಾವ ರೀತಿ ಮಾಡೋದು ಮತ್ತು ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ ಬೇಕಾಗ್ತೈತಿ ಅಂತ ನೋಡ್ಕೊಳ್ಳೋಣ ಬರ್ರಿ. ಈಗ ನೋಡಿರಿ, ಟೊಮ್ಯಾಟೊ ಚಟ್ನಿ ಮಾಡೋಕೆ ನಾನು ಹಸಿ ಟೊಮ್ಯಾಟೊ ತೊಗೊಂಡಿನಿ. ಇದು ಅರ್ಧ kg ಹಸಿ ಟೊಮೆಟೊ ಐತಿ. ಅರ್ಧ ಕಪ್ಪಷ್ಟು ಶೇಂಗಾ ತೊಗೊಂಡಿನಿ, ಅರ್ಧ ಕಪ್ಪಷ್ಟು ಎಳ್ಳು ತೊಗೊಂಡಿನಿ, ಮತ್ತು 20ರಿಂದ 25 ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ, ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಐತಿ. ಇದನ್ನು ಸಿಪ್ಪೆ ತೆಗೆದಿಟ್ಕೊಂಡಿನಿ. ಮೊದಲು ಟೊಮ್ಯಾಟೊ ಕಟ್ ಮಾಡ್ಕೊಳ್ಳೋನು. ಟೊಮ್ಯಾಟೊನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಟೊಮ್ಯಾಟೊ ಇದು ನೋಡಿರಿ, ಟೊಮ್ಯಾಟೊನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿನಿ. ಈಗ ಇದರಲ್ಲಿರೋ ನೀರನ್ನು ನಾವು ತೆಗೆದುಬಿಡೋನು. ಇದು ನೋಡಿರಿ, ಈ ರೀತಿ ಇದರಲ್ಲಿರೋ ನೀರನ್ನು ತೆಗಿಬೇಕು, ಇಲ್ಲಾಂದ್ರೆ ಚಟ್ನಿ ಭಾಳ ಹುಳಿ ಆಗ್ತೈತಿ. ಪೂರ್ತಿ ಈ ರೀತಿ ಹಿಂಡ್ಕೋಬೇಕಿದನ್ನು. ಈಗ ನೋಡ್ರಿ, ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡಿನೊಂದು. ಈಗ ಗ್ಯಾಸ್ ಹಚ್ಕೊಳ್ಳೋನು. ಮೊದಲಿಗೆ ಶೇಂಗಾ ಹುರ್ಕೊಳ್ಳೋನು. ಇದು ನೋಡ್ರಿ, ಶೇಂಗಾ ಕಣ್ಣು ಬೀಳೋ ಥರ ಹುರ್ಕೋಬೇಕು. ಶೇಂಗಾ ಹುರಿದವು. ಈಗ ಇದನ್ನು ತೆಗೆದುಬಿಡೋನು. ಈಗ ಎಳ್ಳು ಹುರ್ಕೊಳತ್ತೀನಿ. ಎಳ್ಳ ಭಾಳ ಲಘು ಹುರಿತಾವು, ಲಘು ತೆಗೆದುಬಿಡೋನು. ಇದ್ರ ಕಲರ್ ಚೇಂಜ್ ಆದ ಕೂಡಲೇನ ತೆಗೆದುಬಿಡಬೇಕು. ಇದು ನೋಡ್ರಿ, ಹುರಿದಿದ್ದಾಯ್ತು. ಈಗ ತೆಗೆದುಬಿಡೋಣ ಇದನ್ನು. ಇದು ನೋಡ್ರಿ, ಮೆಣಸಿನ್ಕಾಯಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿನಿ. ಇದನ್ನು ಫ್ರೈ ಮಾಡ್ಕೊಳ್ಳೋನು. ಮೆಣಸಿನ್ಕಾಯಿ ಹುರಿಯುವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋನು. ಮೆಣಸಿನ್ಕಾಯಿನೂ ಕಣ್ಣು ಬೀಳೋ ಥರ ಹುರ್ಕೋಬೇಕು. ಇದು ನೋಡ್ರಿ, ಮೆಣಸಿನ್ಕಾಯಿನೂ ಫ್ರೈ ಆಗ್ಯಾವು. ನೋಡ್ರಿ, ನಮ್ಮ ಟೊಮ್ಯಾಟೊ ಒಳಗಿನ ನೀರೆಲ್ಲ ತೆಗ್ದೀನಿ. ಈಗ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋನು. ನೋಡ್ರಿ, ಈಗ ಇದೇ ಕಡಾಯಿ ಒಳಗೆ ನಾವು ಟೊಮ್ಯಾಟೊನೂ ಫ್ರೈ ಮಾಡ್ಕೊಳ್ಳೋನು. ಟೊಮ್ಯಾಟೊನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪೂರ್ತಿ ಕಣ್ಣು ಬೀಳ್ಬೇಕು ಇದಕ್ಕೆ, ಆ ರೀತಿ ಫ್ರೈ ಮಾಡ್ಕೋಬೇಕು ಇದನ್ನು. ಇದು ನೋಡ್ರಿ, ನಮ್ಮ ಟೊಮ್ಯಾಟೊ ಅರ್ಧ ಹುರ್ಕೊಂಡ್ಮೇಲೆ ಇದಕ್ಕೆ
ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಒಂದು 2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಮತ್ತು ಫ್ರೈ ಮಾಡ್ಕೊಳ್ಳೋಣ. ಇದು ನೋಡಿರಿ, ನಮ್ಮ ಟೊಮ್ಯಾಟೊ ಈ ರೀತಿ ಹುರ್ಕೋಬೇಕು. ಇದು ನೋಡಿರಿ ಈ ರೀತಿ ಹುರ್ಕೋಬೇಕು, ಹಸಿ ಒಟ್ಟ ಉಳಿಬಾರ್ದು. ನೋಡಿರಿ, ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ. ನಾವು ಮೊದಲೇ ಹುರಿದಿಟ್ಕೊಂಡಿದ್ವಲ್ಲ ಶೇಂಗಾ, ಇದನ್ನು ಹಾಕ್ಕೊಳ್ಳೋಣ. ಈಗ ಇದ್ರ ಜೊತೆ ಎಳ್ಳು ಹಾಕ್ಕೊಳ್ಳೋಣ. ಈಗ ಇದನ್ನು ತರ್ತರಿಯಾಗಿ ರುಬ್ಕೊಳ್ಳೋಣ. ಭಾಳ ಸಣ್ಣ ಆಗಬಾರ್ದಿದ್ದು, ತರ್ತರಿಯಾಗಿರಬೇಕು. ಇದು ನೋಡಿರಿ, ಈ ರೀತಿ ತರ್ತರಿಯಾಗಿ ರುಬ್ಕೋಬೇಕು. ಈಗ ಇದನ್ನು ಒಂದು ಕಪ್ ಒಳಗೆ ತೆಗೆದಿಟ್ಕೊಳ್ಳೋಣ. ಇದ್ರೊಳಗೆ ನಾವು ಹುರಿದಿಟ್ಕೊಂಡಿರೋ ಟೊಮ್ಯಾಟೊ ಇದ್ರೊಳಗೆ ಹಾಕ್ಕೊಳ್ಳೋಣ. ಈಗ ಮೆಣಸಿನ್ಕಾಯಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಇದ್ರೊಳಗೆ ಹಾಕ್ಕೊಳ್ಳೋಣ. ಮತ್ತು ಬೆಳ್ಳುಳ್ಳಿನೂ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಇದನ್ನು ತರ್ತರಿಯಾಗಿ ರುಬ್ಕೊಳ್ಳೋಣ. ಇದು ನೋಡ್ರಿ, ನಮ್ಮ ಚಟ್ನಿ ತರ್ತರಿಯಾಗಿರ್ಬೇಕಿದು, ಭಾಳ ಸಣ್ಣ ಮಾಡ್ಕೋಬಾರ್ದು. ಈಗ ಇದಕ್ಕೆ ನಾವು ಶೇಂಗಾ ಮತ್ತು ಎಳ್ಳು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಇದನ್ನು ಹಾಕ್ಕೊಳ್ಳೋಣ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೊಂದು ಸತಿ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಬರೀ ಮಿಕ್ಸ್ ಮಾಡ್ಕೊಳ್ಳೋಕ್ಕಷ್ಟು. ಇದು ಶೇಂಗಾ ಮತ್ತು ಎಳ್ಳಿನ ಪುಡಿ ಮಿಕ್ಸ್ ಆಗೋವರೆಗೂ ಅಷ್ಟೇ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದು ನೋಡ್ರಿ, ನಮ್ಮ ಚಟ್ನಿ ಈ ರೀತಿ ಇರಬೇಕು, ತರ್ತರಿಯಾಗಿ ರುಬ್ಕೋಬೇಕು ಇದನ್ನು. ಈಗ ಇದು ರೆಡಿ ಆಗೈತಿ. ಇದು ನೋಡ್ರಿ ಫ್ರೆಂಡ್ಸ್, ನನ್ನ ಫೇವ್ರೆಟ್ ಟೊಮ್ಯಾಟೊ ಚಟ್ನಿ ರೆಡಿ ಆಗೈತಿ ನೋಡ್ರಿ. ಇದು ಬಿಸಿ ಬಿಸಿ ಚಪಾತಿ, ರೊಟ್ಟಿ ಮತ್ತು ಅನ್ನ ಸಾರು ಜೊತೆನೂ ಬಾಡಿಸ್ಕೊಳಕ್ಕೆ ಭಾಳ ಟೇಸ್ಟಿಯಾಗಿರ್ತೈತಿ. ಒಂದು ಸತಿ ನೀವು ಇದನ್ನು ಮಾಡ್ಕೊಂಡ್ರೆ ಮತ್ತೆ ಮಾಡ್ಕೊತೀರಿ, ಅಷ್ಟು ಟೇಸ್ಟಿಯಾಗಿರ್ತೈತಿ ನೋಡ್ರಿ. ನಂಗಂತೂ ಇದು ಭಾಳ ಇಷ್ಟ, ನಮ್ಮ ಮನೆಯೊಳಗೆ ಎಲ್ಲರಿಗೂ ಭಾಳ ಇಷ್ಟ ಇದು. ನೋಡಿದ್ರಲ್ಲ ಫ್ರೆಂಡ್ಸ್, ಟೊಮ್ಯಾಟೊ ಚಟ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ಮರಿಬೇಡ್ರಿ. ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.